ನಮಸ್ಕಾರ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ಧಾರ್ಮಿಕ ಚಿಂತಕರು, ಆಚಾರ್ಯ ಗುರುಜಿಯವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿ, ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಇವತ್ತಿನ ದಿನ ಪಂಚಾಂಗದ ವಿಚಾರ, ಹಾಗೆ ದ್ವಾದಶ ರಾಶಿಗಳ ವಿಚಾರ, ಹಾಗೆ ಧಾರ್ಮಿಕ ಚಿಂತನೆಗಳ, ನಕ್ಷತ್ರಗಳ ವಿಚಾರದ ಬಗ್ಗೆ. ಮೊದಲನೇದಾಗಿ ಪಂಚಾಂಗ ಯಾವ ರೀತಿಯಾಗಿದೆ ಗುರುಜಿ ಇವತ್ತಿನ ದಿನ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡುವಂಥದ್ದು. ಯಾಕಂದರೆ ಈ ಪಂಚಾಂಗ ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ಪಂಚಾಂಗ ಹೇಳೋದ್ರಿಂದ ಕೂಡ ನಮಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಈ ದಿನ ಅಭಿವೃದ್ಧಿ ಆಗುವಂಥದ್ದು ಕೊಡುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಶ್ರಾವಣ ಮಾಸ. ನೋಡಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷ, ಕೃಷ್ಣ ದ್ವಾದಶಿ ಅಂತ ಹೇಳ್ತೇವೆ, ಬುಧವಾರ ಬಂದಿರುವಂಥದ್ದು. ಈ ರೀತಿ ಈ ದಿನ ಪುನರಸು ನಕ್ಷತ್ರ, ಸಿದ್ಧಿಯೋಗ, ತೈತುಲ ಕರ್ಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ಅಂತ. ಯಾಕಂದರೆ ಈ ರಾಹುಕಾಲಗಳಲ್ಲಾಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಶುಭ ಪ್ರಯಾಣಾದಿಗಳನ್ನು, ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಮಧ್ಯಾಹ್ನ 12:23 1 ಗಂಟೆ 57 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:42 9:16 ಈ ದಿನ ಯಮಗಂಡ ಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲ 10:49 12:23 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು, ಇವರು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳುತ್ತೆ. ಈ 4:36 5:22 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ ಬೆಳಗ್ಗೆ 6:08 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:38 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಗುರುಜಿ, ಇನ್ನು ಅದೇ ರೀತಿಯಾಗಿ 12 ರಾಶಿಗಳ, ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದರೆ ನಿತ್ಯವೂ ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳ್ಕೊಳ್ಬೇಕು ಅಂತ ಎಲ್ಲರಿಗೂ ಕೂಡ ಅವರವರ ರಾಶಿಗಳ ಬಗ್ಗೆ ಪರಿಜ್ಞಾನ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ರಾಶಿ ಫಲಗಳನ್ನು ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರವಾಗಿ ದಿನನಿತ್ಯವೂ ಕೂಡ ಒಂದೊಂದು ರೀತಿಯ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ಈ ದಿನ ಈ ನಕ್ಷತ್ರ ನೋಡಿ, ಹಿಂದಿನ ಸಂಚಿಕೆಯಲ್ಲೂ ಕೂಡ ನಕ್ಷತ್ರ ಜನನ ಕಾಲದಲ್ಲಿ ಬರುವಂತಹ ಕೆಲವೊಂದು ದೋಷಗಳನ್ನು, ಆ ದೋಷಕ್ಕೆ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ. ಈ ದಿನ ಕೂಡ ಕೆಲವೊಂದು ನಕ್ಷತ್ರಗಳ ಒಂದು ದೋಷಗಳನ್ನು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ದ್ವಾದಶ ರಾಶಿಗಳು, ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಇದರ ಮೇಷರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಅಂತ ಹೇಳ್ತಿದ್ದೆ. ಯಾರೆಲ್ಲ ಮೇಷರಾಶಿಗಳು ಇದರ ಗಮನದಲ್ಲಿ ಇಟ್ಕೊಳ್ಬೇಕು. ವ್ಯಾಪಾರಸ್ಥರು ಯಾರೆಲ್ಲ ಇರ್ತೀರಾ, ನಿಮಗೆ ಈ ದಿನ ಪ್ರಗತಿ ಕಾಣುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯ ಸಂಕೇತ ಆಗಿದೆ. ಇನ್ನು ಮಿತ್ರರು ನಿಮಗೆ ಸಹಕಾರ ಕೂಡ ಸಿಗುತ್ತೆ ಅಂತ, ಮಿತ್ರರಿಂದ ಸಹಕಾರ ಅಂತ ಹೇಳ್ತಿದ್ದೆ. ನಿಮ್ಮ ಹಿತ ಮಿತ್ರರಾಗ್ಬೋದು ಅಥವಾ ಸ್ನೇಹಿತರಿಂದ ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಸಹಾಯ ಸಿಗುವಂಥದ್ದಾಗುತ್ತೆ. ಇನ್ನು ಮಹತ್ವದ ಕೆಲಸದಲ್ಲಿ ಇಂದು ಕಾರ್ಯಸಿದ್ಧಿ ಅಂತ ಹೇಳ್ತಿದ್ದೆ. ಯಾರೆಲ್ಲ ಮೇಷರಾಶಿಗಳು ಇದರ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೋ ಒಂದು ಯೋಜನೆ ಅಂದ್ಕೊಂಡಿರ್ತೀರ, ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇವತ್ತು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ಯಶಸ್ಸನ್ನು ಕೂಡ ಇದನ್ನು ಪಡ್ಕೊಳ್ಬೋದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ವಸ್ತ್ರ ಬಂಗಾರ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ದೊರೆಯುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವ್ಯಾಪಾರಸ್ಥರು ಇದ್ದೀರಾ ನೋಡಿ, ಕೆಲವೊಬ್ಬ ಈ ಬಂಗಾರ ವ್ಯಾಪಾರ ಮಾಡುವಂಥವ್ರು ಇರ್ತೀರಾ ಅಥವಾ ವಸ್ತ್ರ ಆಭರಣಗಳ ಒಂದು ವ್ಯಾಪಾರ ಮಾಡುವಂಥವ್ರಿಗೆ, ಈ ಬಟ್ಟೆ ಅಂಗಡಿಗಳು ಇಟ್ಕೊಂಡಿರೋರ್ಗಾಗಲಿ ಅಥವಾ ಈ ಜ್ಯುವೆಲರ್ಸ್ ಏನೆಲ್ಲ ನೀವು ಸೇಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ಯಾಕಂದರೆ ಇವತ್ತು ಶ್ರಾವಣ ಮಾಸದ, ಯಾಕಂದರೆ ಶ್ರಾವಣ ಮಾಸ ಮುಗಿತಾ ಬರ್ತಾ ಇದೆ. ಕೆಲವರು ಅಂದ್ಕೊಂಡಿರ್ತಾರೆ ಶ್ರಾವಣ ಮಾಸದಲ್ಲಿ ಏನಾದರೂ ಬಂಗಾರ ತೊಗೋಬೇಕು ಅಥವಾ ಬಟ್ಟೆಗಳು ತೊಗೊಳ್ಬೇಕು. ಇನ್ನು ಹಬ್ಬದ ದಿನಗಳು ಮುಂದೆ ಬರೋದ್ರಿಂದನೂ ಕೂಡ ಕೆಲವೊಂದು ಒಂದು ವಸ್ತ್ರ ಆಭರಣಗಳ ಖರೀದಿ ಮಾಡಲಿಕ್ಕೆ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ದ್ವಾದಶಿ ದಿನ ಏನಾದರೂ ನಾವು ಒಂದು ತೊಗೊಂಡ್ರೆ, ಏನಾದರೂ ಆಭರಣಗಳಾಗಲಿ ಅಥವಾ ವಸ್ತ್ರಗಳಾಗಲಿ ತೊಗೊಂಡ್ರೆ ಅಭಿವೃದ್ಧಿ ಅಂತ ಹೇಳುತ್ತೆ. ಹಾಗಾಗಿ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ, ಲಾಭಾಂಶ ಕೂಡ ದೊರಕುವಂಥದ್ದು ವೃಷಭ
ರಾಶಿಯವರಿಗೆ ಇತರರ ವ್ಯವಹಾರಗಳಿಂದ ದೂರವಿರಲು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ಏನಾದರೂ ಬೇರೆ ಥರವಾದ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ, ಬೇರೆಯವ್ರ ಜೊತೆ ಏನಾದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿದ್ದರೆ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದಾದ್ರೂ ವಿಚಾರ ಅಂತ ಇದ್ದರೆ ಕುಟುಂಬದವರ ಜೊತೆ ಚರ್ಚೆ ಮಾಡುವುದು ತುಂಬ ಅವಶ್ಯಕವಾಗುತ್ತೆ. ಯಾಕಂದರೆ ಇಲ್ಲ ಅಂತಂದರೆ ಯಾರು ಕೂಡ ಯಾಕಂದರೆ ಮನೆಯಲ್ಲೇ ನಿಮಗೆ ಸಹಕಾರ ಇಲ್ಲ ಅಂತಂದರೆ ಯಾವ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು. ಕುಟುಂಬದಲ್ಲಿ ಕಲಹದ ವಾತಾವರಣ ಕೂಡ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಮನೆಯಲ್ಲಿ ಯಾವುದೊಂದು ವಿರಸಗಳಾಗುವಂಥದ್ದು ಅಥವಾ ಜಗಳಗಳಾಗುವಂತಹ ಸಂಭವ ಇರೋದ್ರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕು. ಕುಟುಂಬದವರ ಜೊತೆ ಮಾತನಾಡುವಾಗಲಿ ಅಥವಾ ಮನೆ ಕೆಲಸಾದಿಗಳನ್ನು ಮಾಡಿಕೊಳ್ಳುವಾಗಲಿ ಸ್ವಲ್ಪ ಜಾಗ್ರತೆ ವಹಿಸುವುದು ಉತ್ತಮ. ಮಿಥುನ ರಾಶಿಯವರು ಇತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕು. ಯಾರು ಮಿಥುನ ರಾಶಿಗಳಿದ್ದೀರಾ ಗಮನದಲ್ಲಿಟ್ಕೊಳ್ಳಿ, ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಕೂಡ ತುಂಬ ಒಳ್ಳೆಯದಾಗುತ್ತೆ ಇವತ್ತು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೃಷಿಕರಿಗೆ ಹೆಚ್ಚಿನ ಲಾಭ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಯವರು ಇದ್ದೀರಾ ಕೃಷಿಕರು ಇರ್ತೀರ ಲಾಭಾಂಶ ಹೆಚ್ಚು ಅಂತ ಹೇಳ್ತಾ ಇದೆ ನಿಮಗೆ. ಇನ್ನು ಕೃಷಿಯಲ್ಲಿ ತೋಟಗಾರಿಕೆ ಮಾಡುವಂಥದ್ದು ಅಥವಾ ವ್ಯವಸಾಯ ಮಾಡುವವರಿಗೆ ಇದರ ಅಧಿಕ ಲಾಭಾಂಶವನ್ನು ನೀವು ಪಡ್ಕೊಳ್ಬೋದು. ದೈವ ಕಾರ್ಯದಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುವಂತಹ ಸಂದರ್ಭ. ನೋಡಿ, ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದೀರ ಪೂಜೆ ಪುನಸ್ಕಾರಗಳು ಅಥವಾ ಈಗ ಗಣಪತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮುಂದಿನ ವಾರ ಗಣಪತಿ ಹಬ್ಬ ಕೂಡ ಇರೋದ್ರಿಂದ ಈ ಒಂದು ದೈವ ಪೂಜೆ ಪುನಸ್ಕಾರಗಳ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಕೂಡ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವರಿಗೆ ಉತ್ತಮ ಲಾಭ ಅಂತ ಹೇಳ್ತಾರೆ. ಯಾರೆಲ್ಲ ಸಿಂಹರಾಶಿಗಳಿದ್ದೀರಾ ಈ ಸಹಕಾರ ಸಂಘಗಳನ್ನು ಕೆಲಸ ಮಾಡುವಂಥದ್ದು ಅಥವಾ ಕೆಲವರು ಅದನ್ನು ನಡೆಸ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಇದನ್ನು ಉತ್ತಮವಾಗಿರುವಂತಹ ದಿನ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದೆ. ಇನ್ನು ಹಣಕಾಸು ವಿಚಾರ ವ್ಯವಹರಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ. ನೋಡಿ, ಏನಾದರೂ ಯಾಕಂದರೆ ಕೆಲವೊಂದು ಈ ಬ್ಯಾಂಕಿಂಗ್ ವ್ಯವಹಾರಗಳಾಗುತ್ತೆ ಅಥವಾ ಹಣ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರಗಳಿರುತ್ತೆ. ಏನಾದರೂ ಈ ದಿನ ನೀವು ಹಣದ ವ್ಯವಹಾರಗಳು ಮಾಡ್ಕೊಳ್ಳುವಾಗ ಸಿಂಹರಾಶಿಯವರು ಜಾಗ್ರತೆ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದುಂದು ವೆಚ್ಚದಿಂದ ಹಣ ವ್ಯಯ ಅಂತ ಹೇಳ್ತಾ ಇದೆ. ನೋಡಿ, ಹಾಗೂ ಸಾಮಾನ್ಯವಾಗಿ ಇರುವಂಥದ್ದು. ಈಗ ನಾವು ಸುಮ್ಮನೆ ವಿನಾಕಾರಣ ಹಣವನ್ನು ದುಂದು ವೆಚ್ಚ ಮಾಡಿದ್ರೆ ಹಣ ವ್ಯಯ ಆಗೇ ಆಗುತ್ತೆ. ಹಣದರಿಂದ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತೆ ನೀವು. ಹಾಗಾಗಿ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ. ಸುಮ್ಮನೆ ಹಣವನ್ನು ಯಾರಿಗಾದರೂ ಕೊಡೋದಾಗಲಿ ಅಥವಾ ಸುಮ್ಮನೆ ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳುವಂಥ ವಿಚಾರವಾಗಲಿ. ಹಾಗಾಗಿ ಹಣದವನ್ನು ನೀವೇನು ಮಾಡಬೇಕು, ಹಣ ದುಂದು ವೆಚ್ಚ ಮಾಡೋದ್ರಿಂದ ಕಡಿಮೆ ಮಾಡಿದ್ರೆ ಕಡಿವಾಣ ಹಾಕಿದ್ರೆ ಅನುಕೂಲ ಅಂತ ಹೇಳ್ತಾ ಇದೆ. ಇನ್ನು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನ. ಯಾಕಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇರುವಂತಹ ಸಾಧ್ಯತೆ ಕೂಡ ಈ ದಿನ ಹೆಚ್ಚಾಗಿರುವಂಥದ್ದಾಗುತ್ತೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ. ಯಾರೆಲ್ಲ ಈ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಭಿವೃದ್ಧಿ ಇರುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಇದರ ಶತ್ರುಗಳಿಂದ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ತುಲಾರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ಶತ್ರುಗಳಿಂದ ತೊಂದರೆ, ನೋಡಿ, ಹಿತಶತ್ರು, ಅಹಿತಶತ್ರು, ಕ್ರೂರ ಮತ್ತು ನೀಚ ಶತ್ರುಗಳು ಅಂತ ಹೇಳ್ತಾ ಇರ್ತೀವಿ. ಈ ಶತ್ರುಗಳಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಇವತ್ತು ಯಾವುದೋ ಒಂದು ತೊಂದರೆ ಉಂಟಾಗುವಂತಹ ಸಂಭವ ಇರೋದ್ರಿಂದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಆಲೋಚನೆ ಮಾಡೋದು ತುಂಬ ಸೂಕ್ತ ಅಂತ. ನೋಡಿ, ತುಲಾರಾಶಿಯವರು ಏನಾದರೂ ಇವತ್ತು ನಿರ್ಧಾರ ಮಾಡಬೇಕಂತಿದ್ರೆ ಯಾವುದೊಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ. ನೀವು ಏನಾದರೂ ಅದು ಸ್ವಲ್ಪ ಸಡನ್ನಾಗಿ ಯಾವುದೊಂದು ಕೆಲಸ ಆಗಬೇಕು, ಅವಸರವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಹೋದರೆ ಸ್ವಲ್ಪ ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ 2-3 ಬಾರಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ತುಲಾರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಮಹತ್ವದ ನೆರವು ಪಡೆಯಲು ಸಫಲರಾಗ್ತೀರಾ ಅಂತ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದಾರೆ ಇವ್ರಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ಸಹೋದ್ಯೋಗಿಗಳು, ನೀವೆಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಿರ್ತೀರಲ್ವ, ಅಲ್ಲಿ ನಿಮ್ಮ ಜೊತೆಗಾರರು ಯಾರ ಜೊತೆಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಂದ ಸ್ವಲ್ಪ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲದ ದಿನ ಅಂತ ಹೇಳ್ಬೋದು. ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಖರ್ಚಿನ ಮೇಲೆ ನಿಗಾ ವಹಿಸುವುದು ತುಂಬ ಉತ್ತಮ ಅಂತ. ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕಿದ್ರೆ ಅನುಕೂಲ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ ಶುಭಪ್ರದವಾಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ನೋಡಿದಾಗ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ನೋಡಿ, ಯಾರೆಲ್ಲ ಧನುರಾಶಿಗಳಿದ್ದೀರಾ ಇವತ್ತು ಯಾವುದೇ ಕಾರಣಕ್ಕೂ ಯಾವುದೇ ಆಸ್ತಿ ತೆಗೆದುಕೊಳ್ಳುವಂಥದ್ದು ಅಥವಾ ಆಸ್ತಿ ಮಾರಾಟ ಮಾಡೋದಾಗಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದೆ. ನೀವು ಇವತ್ತು ಭೂಮಿ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬಾರ್ದು. ಧನುರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಬುಧವಾರ ಆಗಿರೋದ್ರಿಂದ ಕೆಲವೊಂದು ಧನುರಾಶಿಯವರಿಗೆ ಕೆಲವೊಂದು ತೊಂದರೆಗಳನ್ನು ನೋಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ ದಿನ ಧನುರಾಶಿಯವರು. ಮಕರ ರಾಶಿಯವರಿಗೆ ನೋಡಿದಾಗ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಇದೆ ಅಂತ ಹೇಳ್ತಾರೆ. ಎಲ್ಲ ಮಕರ ರಾಶಿಗಳಿದ್ದೀರಾ ಇವತ್ತು ನೋಡಿ, ಹಣದ ಒಳಹರಿವು ಹೆಚ್ಚಾಗುವಂಥದ್ದು ಅನಿರೀಕ್ಷಿತವಾಗಿ. ನಿಮಗೆ ಗೊತ್ತಿರಲ್ಲ ಆ ರೀತಿ ಹಣ ಬಂದು ಕೈ ಸೇರುವಂಥದ್ದಾಗುತ್ತೆ. ಅಥವಾ ಯಾರೋ ಕೊಡಬೇಕಾಗಿರುತ್ತೆ. ಕೆಲವರು ನೋಡಿ, ಈಗ ಯಾರೋ ಹಣ ಯಾರಿಗೂ ಕೊಟ್ಬಿಟ್ಟು ಕಳ್ಕೊಂಬಿಟ್ಟಿರೋದೆಲ್ಲ ಇರುತ್ತೆ. ಅದು ಬರೋದಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀರ. ಆ ರೀತಿ ಇರುವಂಥ ಯಾವುದೋ ಒಂದು ಅನಿರೀಕ್ಷಿತ ಹಣ ನಿಮಗೆ ಬಂದು ಕೈ ಸೇರುವಂಥ ಅವಕಾಶಗಳು ಕೂಡ ಇದೆ. ಕೆಲವು ಶುಭ ಸುದ್ದಿಗಳು ಕೂಡ ಕೇಳ್ತೀರಾ ಅಂತ. ಮಕರ ರಾಶಿಯವರಿಗೆ ಒಳ್ಳೆ ಶುಭಪ್ರದವಾಗಿರೋ ದಿನ ಅಂತ ಹೇಳ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಶುಭ ಸಂಖ್ಯೆ ಇದೆ. ಕೆಲವೊಂದು ವೈಯಕ್ತಿಕ ವಿಚಾರನೋ ಅಥವಾ ಕೆಲವರು ಯಾರು ಮದುವೆ ನೋಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಮನೆ ಕಟ್ತಾ ಇರ್ತೀರಾ, ಏನೋ ತೊಂದರೆ ಆಗಿ ನಿಂತೋಗಿರುವಂಥದ್ದಾಗಿರುತ್ತೆ ಅಥವಾ ಯಾವುದಾದ್ರೂ ಆಗ್ಬೋದು. ಕೆಲವೊಂದು ವಿಚಾರದಲ್ಲಿ ಶುಭ ಸಮಾಚಾರಗಳು ಕೇಳುವಂಥದ್ದಾಗುತ್ತೆ. ನೋಡಿ, ಹಣ ಯಾರಾದರೂ ತಂದುಕೊಟ್ರು ಅದು ತುಂಬ ಶುಭನೇ ಅಲ್ವಾ. ಹಾಗಾಗಿ ಸ್ವಲ್ಪ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ದಿನ ಮಕರ ರಾಶಿಯವರಿಗೆ.
ಕುಂಭರಾಶಿಯವರಿಗೆ ನೋಡಿದಾಗ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದೀನಿ. ಕುಂಭರಾಶಿಯವರು ಹೆಚ್ಚಿನ ಜಾಗೃತೆ ವಹಿಸುವುದು ಸೂಕ್ತ ಅಂತ. ನೋಡಿ ಏನಾಗುತ್ತೆ, ಯಾರೋ ಕಷ್ಟದಲ್ಲಿದ್ದಾರೆ ಅಂತೇಳಿ ನೀವು ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಹೋಗ್ತೀರಾ, ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರಾ, ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಪರೋಪಕಾರ ಮಾಡುವಾಗ ಸ್ವಲ್ಪ ಜಾಗೃತೆ ವಹಿಸುವುದು ಸೂಕ್ತ. ಕೆಲವೊಬ್ರು ಯಾರಿಗೋ ನೋಡಿ, ಕೆಲವ್ರು ಮನಸ್ಸು ನಿಲ್ಲಲ್ಲ, ಏನಾದ್ರು ಸ್ವಲ್ಪ ಯಾರೋ ಜೊತೆಗಾರರು ಆಗಲಿ ಅಥವಾ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ನೀವು ಸ್ವಲ್ಪ ಕೊರಗೋದು ಜಾಸ್ತಿ ಇರುತ್ತೆ. ಕೆಲವು ಈ ಕುಂಭರಾಶಿಯವರ ವ್ಯಕ್ತಿತ್ವನೂ ಕೂಡ ಅದೇ ಥರ ಇರುತ್ತೆ. ಆ ರೀತಿ ಇದ್ದವ್ರು ನೋಡಿ ಸ್ವಲ್ಪ ಇವತ್ತು ಜಾಗೃತೆ ವಹಿಸೋದು ಸೂಕ್ತ. ಯಾಕಂದರೆ ನೀವೇ ಆ ಸಮಸ್ಯೆಗೆ ಒಂದು ಸಿಲುಕಿ ಹಾಕಿಕೊಳ್ಳುವ ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರ ನಿಮಗೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡ್ಕೊಳ್ಬೇಕು. ಇದು ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಕುಂಭರಾಶಿಯವರು ಯಾರಲ್ಲಿ ಇದ್ದೀರಾ ನೋಡಿ, ಈಗ ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಯಾಕೆಂದರೆ ಶ್ರಾವಣ ಮಾಸ ಮುನ್ನಡೀತಾ ಇರುತ್ತೆ. ಮುಂದೆ ಶ್ರಾವಣ ಮಾಸ ಆದಮೇಲೆ ಕೂಡ ಒಳ್ಳೊಳ್ಳೆ ಒಂದು ದಿನಗಳಿರೋದ್ರಿಂದ ವಿವಾಹಕ್ಕೆ ನೀವೇನಾದರೂ ವಿವಾಹಕ್ಕೆ ಏನಾದರೂ ನೋಡ್ತಾ ಇತ್ತು ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಅದ್ರ ಕಡೆ ಬೇಕಾಗಿರುವಂತಹ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಣ್ಣು ನೋಡೋಕೆ ಹೋಗುವಂಥದ್ದು ಅಥವಾ ಗಂಡು ನೋಡುವಂಥದ್ದು ಯಾವುದೇ ವಿಚಾರ ಆಗಲಿ ವಿವಾಹಕ್ಕೆ ತುಂಬ ಅನುಕೂಲಕರವಾದ ದಿನ ಆಗಿರುತ್ತೆ ಇವಾಗ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇದನ್ನು ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಂತ ಯಾರೆಲ್ಲ ಮೀನರಾಶಿಗಳಿದ್ದಾರೆ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಇರುವಂಥವ್ರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ. ಅಭಿವೃದ್ಧಿ ಕೂಡ ಕಾಣ್ತಾ ಇದೆ. ಇನ್ನು ಆರ್ಥಿಕ ಕೊರತೆ ನೀಗೋದರಿಂದ ನೆಮ್ಮದಿ. ನೋಡಿ ಮೀನರಾಶಿಯವರು ಯಾರಲ್ಲಿ ಇದ್ದೀರಾ ಆರ್ಥಿಕ ಸಂಕಷ್ಟದಿಂದ ಈ ದಿನ ಒಂದು ದೂರ ಆಗ್ತೀರಾ ಅಂತ ಹೇಳ್ತಾ ಇದೆ. ಹಣದ ವಿಚಾರ, ಎಲ್ಲಾದರೂ ಯಾರಿಗೂ ಸಾಲ ಬಾಧೆಯಿಂದ ನರಳ್ತಾ ಇರ್ತೀರಾ, ಯಾರ ಹತ್ರ ಹಣ ತೊಗೊಂಡ್ಬಿಟ್ಟಿರ್ತೀರಾ ಅಥವಾ ಯಾರೋ ನಿಮಗೆ ಸಾಲ ಕೊಟ್ಟಿರ್ತಾರೆ, ತುಂಬ ನಿಮಗೆ ಕಾಡಿಸ್ತಾ ಇರ್ತಾರೆ. ಆ ರೀತಿ ಏನಾದರೂ ಇತ್ತು ಅಂತಂದರೆ ಆ ಆರ್ಥಿಕ ಕೊರತೆ ಈ ದಿನ ಸಾಲ ಮರುಪಾವತಿ ಮಾಡುವಂತಹ ಅವಕಾಶಗಳಿರುತ್ತೆ. ಅಥವಾ ಹಣದಿಂದ ಏನೇ ತೊಂದರೆಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂತಹ ಅವಕಾಶಗಳಿರೋದ್ರಿಂದ ಏನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ ದಿನ ಮೀನರಾಶಿಯವರಿಗೆ. ಗುರುಜಿ, ಈ ದಿನದ ಧಾರ್ಮಿಕ ಚಿಂತನೆ ಯಾವುದಿದೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಸಾಮಾನ್ಯವಾಗಿ ಧಾರ್ಮಿಕ ವಿಚಾರವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಈ ನಕ್ಷತ್ರಗಳ ಜನನ ಕಾಲದಲ್ಲಿ ಬರುವಂತಹ ಕೆಲವೊಂದು ಏನಾದರೂ ದೋಷಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಈ ದಿನ ನಾನು ತುಂಬ ವಿಶೇಷವಾಗಿರುವಂಥದ್ದು ದಶಾಕಾಲಗಳಲ್ಲಿ ಈ ಗುರುದಶೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಏನಾದರೂ ನಮಗೆ ಹಿರಿಯರು ನಾವು ಹೇಳೋದು ನೋಡ್ತಾ ಇರ್ತೀವಿ ಹಳ್ಳಿ ಕಡೆ, ಏನಾದರೂ ಚೆನ್ನಾಗಾಯಿತು ಅಂದರೆ ನಿನ್ಗೆ ಬಿಡಪ್ಪ, ನಿಮಗೆ ಶುಕ್ರದಶೆ ಪ್ರಾರಂಭ ಆಗಿದೆ ಅಥವಾ ಗುರುಬಲ ಇದೆ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯೇ ಇವತ್ತು ಈ ಗುರುವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ನೋಡಿ, ಯಾರಿಗೆ ಗುರುದಶೆಯಲ್ಲಿ ಜನನ ಆಗ್ತಾರೆ ಅವ್ರಿಗೆ ತುಂಬ ವಿಶೇಷವಾದ ಫಲಗಳನ್ನು ಪಡ್ಕೊಳ್ತಾಳೆ ಅಂತ. ನೋಡಿ, ಈ ಗುರುದಶೆ ಅಂತ ಬಂದಾಗ ನೋಡಿ, ಯಾರು ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ ತಿಳ್ಕೊಳ್ಬೇಕು. ಯಾರು ಈ ಪೂರ್ವಭದ್ರ ನಕ್ಷತ್ರ ಆಗಲಿ ಅಥವಾ ಪುನರ್ವಸು ನಕ್ಷತ್ರ ಆಗಲಿ ಅಥವಾ ವಿಶಾಖ ನಕ್ಷತ್ರ ಆಗಲಿ, ಈ ಮೂರು ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೆ ಅವರು ಗುರುದಶೆಯಲ್ಲಿ ಜನನಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಈ ಗುರುದಶೆ 16 ವರ್ಷಗಳ ಕಾಲ ಇರುತ್ತೆ. ಹುಟ್ಟಿನಿಂದ 16 ವರ್ಷಗಳ ಕಾಲ ಇವರು ಗುರುದಶೆಯಲ್ಲೇ ಇರ್ತಾರೆ ಅಂತ. ನೋಡಿ, ಈ ಒಂದು ಸಮಯದಲ್ಲಿ ಏನೆಲ್ಲ ಅನುಕೂಲಗಳೇನಿದೆ ಅನಾನುಕೂಲಗಳೇನಿದೆ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾರು ಗುರುದಶೆಯಲ್ಲಿ ಈ ಜನನ ಆಗಿರುತ್ತೆ ಅದರಿಂದ ಏನಾಗುತ್ತೆ, 16 ವರ್ಷಗಳ ಕಾಲ ಆ ಒಂದು ಮನೆ ಸುಭೀಕ್ಷವಾಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳನ್ನು ಪಡ್ಕೊಳ್ಬೋದು ಅಂತ. ಆದರೆ ಲಗ್ನದಲ್ಲಿ ಗುರು ಏನಾದರೂ ಉಚ್ಚ ಸ್ಥಾನದಲ್ಲಿ ಇದ್ದ ಅಂತಂದರೆ ಮನೆಯಲ್ಲಿ ಯಾರಾದರೂ ಈ ಪುತ್ರ ಸಂತಾನಕ್ಕೆ ನೋಡ್ತಿರೋರಾಗಲಿ ಅಥವಾ ಹಣದ ವಿಚಾರ, ನೋಡಿ ಗುರುವಿಗೆ ನಾವೇನು ಹೇಳ್ತೀವಿ, ಬೃಹಸ್ಪತಿಗೆ ಧನಕಾರಕ ಅಂತ ಹೇಳ್ತಾರೆ. ಯಾಕಂದರೆ ನವಗ್ರಹ ಮಂಡಲದಲ್ಲಿ ತುಂಬ ಅತಿ ದೊಡ್ಡ ಗ್ರಹ ಅಂತಲೂ ಕೂಡ ಹೇಳ್ತಾರೆ. ಯಾವ ಒಂದು ಮನೆಯಲ್ಲಿ ಈ ರೀತಿ ಈ ಪುನರ್ವಸು ಆಗಲಿ ವಿಶಾಖ ಆಗಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮಗುಜನನ ಆಗುತ್ತೆ, ಅಂದಿನಿಂದ ನೋಡಿ ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಯಾಕಂದರೆ ಹಣದ ವಿಚಾರವಾಗಿರುವಂಥ ಕೆಲವೊಬ್ಬರು ನೋಡಿ ಸಾಲ ಬಾಧೆಯಿಂದ ಇರ್ತಾರೆ ಅಥವಾ ಹಣ ಎಲ್ಲೋ ಕಳ್ಕೊಂಬಿಟ್ಟಿರುವಂಥದ್ದು ಅಥವಾ ಯಾವುದೋ ಒಂದು ವ್ಯಾಜ್ಯ ಆಗಿಬಿಟ್ಟಿರುತ್ತೆ. ಈಗ ನೋಡಿ ಆಸ್ತಿ ವಿಚಾರಗಳು ಕೋರ್ಟ್ಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಥವಾ ಯಾವುದೇ ಆಗಲಿ ಎಲ್ಲದರಲ್ಲೂ ಕೂಡ ಅನುಕೂಲ ಅಂತ ಹೇಳ್ತಾ ಇದೆ. ಆದರೆ ಗುರು ಉಚ್ಚನಾಗಿರಬೇಕು. ಲಗ್ನದಲ್ಲಿ ಏನಾದರೂ ಗುರು ಉಚ್ಚನಾಗಿತ್ತು ಅಂತಂದರೆ ಆ ಒಂದು ಮನೆಯಲ್ಲಿರೋರಿಗೆಲ್ಲರಿಗೂ ಕೂಡ ಶುಭಪ್ರದ ಅಂತ ಹೇಳುತ್ತೆ. ಅದರಿಂದ ಏನಾಗುತ್ತೆ, ಈ ಮಗು ಕೆಲವರು ಹೇಳ್ತಾರೆ, ಗುರುಗಳೇ ನಮಗೆ ಈ ಮಗು ಹುಟ್ಟಿದ ಮೇಲೆ ತುಂಬ ಚೆನ್ನಾಗಾಗ್ಬಿಟ್ವಿ ನಾವು, ನಮ್ಮ ವ್ಯಾಪಾರ ಅಭಿವೃದ್ಧಿ ಆಯಿತು, ತುಂಬ ಚೆನ್ನಾಗಿ, ನನಗೆ ಯಾವತ್ತೂ ಹಣದ ಕೊರತೆನೇ ಬಂದಿಲ್ಲ ಅಂತ. ಈ ರೀತಿ ವಿಶಾಖ ನಕ್ಷತ್ರದಲ್ಲಿ ಈ ಪುನರ್ವಸು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಏನಾದರೂ ಮಗು ಜನನ ಆಯಿತು ಅಂತಂದರೆ ನಿಮಗೆ ವಿಶೇಷವಾದ ಫಲಗಳು ಸಿಗುತ್ತೆ ಅಂದ್ಕೊಳ್ಬೇಕು. ನೋಡಿ, ಎಲ್ಲ ನಕ್ಷತ್ರನೂ ಕೆಟ್ಟದ್ದಲ್ಲ. ಯಾಕಂದರೆ ಹೇಳ್ತಾರೆ ಯಾವುದಾದ್ರು ನಕ್ಷತ್ರ ಈ ಮೂಲ ನಕ್ಷತ್ರನೋ ಧನಿಷ್ಠ ಪಂಚಕದಲ್ಲಿ ಏನಾದರೂ ಜನನ ಆಯಿತು ಅಂದರೆ ಗುರುಗಳ ತೊಂದರೆ ಅಲ್ವಾ, ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ. ಅದೇ ರೀತಿ ವಿಶಾಖ ನಕ್ಷತ್ರದಲ್ಲಿ ಪುನರ್ವಸು ಪೂರ್ವಭಾದ್ರ ನಕ್ಷತ್ರದಲ್ಲಿ ಮಗು ಜನನ ಆದವ್ರಿಗೆ ಆ ಮನೆಯಲ್ಲಿ ನಿಮಗೆ ಸಂಭ್ರಮದ ವಾತಾವರಣ ಅಂದ್ಕೊಳ್ಬೇಕು. ಹೆಣ್ಣು ಮಗು ಆಗಲಿ ಅಥವಾ ಗಂಡು ಮಗು ಆಗಲಿ ಜನನ ಆಯಿತು ಅಂತಂದರೆ ಇದಕ್ಕೆ ನೋಡಿ ಕೆಲವರು ಏನಾಗುತ್ತೆ, ಇದರಲ್ಲೂ ಗುರು ಏನಾದರೂ ಲಗ್ನದಲ್ಲಿ ನೀಚದಾನಕ್ಕೆ ಬಂದುಬಿಟ್ರೆ ಮತ್ತೆ ತೊಂದರೆನೇ ಇದು. ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂದರೆ ನಾವು ಜನನ ಕಾಲದಲ್ಲಿ ದಶಾಭುಕ್ತಿಗಳು ಅಷ್ಟೇ ನೋಡೋದಲ್ಲ, ಒಂದು ಜನ್ಮ ಜಾತಕವನ್ನು ನೋಡಿದಾಗ ಈ ರೀತಿ ಕೆಲವೊಂದು ಗ್ರಹಗಳ ಬಲಾಬಲಗಳನ್ನು ಕೂಡ ತಿಳ್ಕೊಳ್ಬೇಕು. ಕೆಲವೊಬ್ಬರಿಗೆ ಗುರುಬಲ ಇದ್ರೂ ಮದುವೆ ಆಗ್ತಾ ಇರಲ್ಲ. ಕೆಲವರು ಕೇಳ್ತಾರೆ, ಗುರುಗಳೇ ಮದುವೆ ಆಗ್ತಾ ಇಲ್ಲ,
ನಮಗೆ ಅಥವಾ ಯಾವುದೋ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾವುದೋ ಒಂದು ಅಂಗಡಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ, ಯಾವಾಗ ಗುರುಬಲ ಬರುತ್ತೆ ಅಂತ ಕೇಳ್ತಾರೆ. ಆ ರೀತಿ ಗುರುಬಲ ಇದ್ದರೂ ಕೂಡ ನಿಮ್ಗೆ ಏನಾದರೂ ಸಂಕಷ್ಟದಲ್ಲಿದ್ದರೆ, ಆರ್ಥಿಕ ಸಂಕಷ್ಟ, ಮನೆಯಲ್ಲಿ ತೊಂದರೆ, ಕಿರಿಕಿರಿ, ನೋಡಿ ಈಗ ವಿಶಾಖ ನಕ್ಷತ್ರ, ಪುನರ್ವಸು, ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನ ಆದರೂ ಕೂಡ ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇತ್ತು ಅಂತಂದರೆ ನೀವು ಅವಶ್ಯಕವಾಗಿ ಗುರುವಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರ ಮಾಡ್ಕೊಳ್ಬೇಕು. ಇನ್ನು ಹೇಳ್ತಾರೆ, ಈಗ ಶಾಸ್ತ್ರದಲ್ಲಿ ಏನು ಬರುತ್ತೆ, ಗುರುದಶೆ ಪ್ರಾರಂಭಕ್ಕೂ ಮೊದಲು ಈ ರಾಹು ದಶೆ ಮುಕ್ತಾಯ ಆಗ್ತಿರುತ್ತೆ. ರಾಹು ಬೃಹಸ್ಪತಿ, ನೋಡಿ ಬೃಹಸ್ಪತಿ, ಈ ಗುರುಗ್ರಹವನ್ನು ನಾವು ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ. ನಾನು ಹಿಂದಿನ ದಿನಗಳು ಕೂಡ ಹೇಳಿದೆ, ಯಾಕಂದರೆ ಈ ರಾಹು ದಶಾಕಾಲಗಳಲ್ಲಿ ನಾವು ಮಾತಾಡುವಾಗ ಈ ರಾಹು ಮುಗಿದು ಬೃಹಸ್ಪತಿಯ ದಶೆ ಪ್ರಾರಂಭ ಆಗುವ ಸಮಯದಲ್ಲಿ ಕೆಲವೊಂದು ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕು. ಈ ಸಂಧಿ ಶಾಂತಿ ಅಂತ ಹೇಳ್ತಾರೆ. ಎರಡು ಒಂದು ದಶಾಫಲಗಳು ಒಂದು ಮುಗಿದು ಒಂದು ಪ್ರಾರಂಭಕ್ಕೆ ಸಂಧಿ ಕಾಲದಲ್ಲಿ ಏನಿರುತ್ತೆ, ಆ ಒಂದು ಸಂಧಿ ಶಾಂತಿಯನ್ನು, ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಅವಶ್ಯಕವಾಗಿ ಯಾರು ಮಾಡಿಸ್ಕೊಳ್ತಾರೆ ಅವರಿಗೆ ಈ ಹಣದಿಂದ ಇರುವಂತಹ ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕಾಗಲಿ, ಅಥವಾ ಯಾವುದೇ ರೀತಿಗೆ ಒಂದು ಎಜುಕೇಷನ್, ಮನೆಯಲ್ಲಿ ಯಾರೋ ಒಂದು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಆ ಒಂದು ಎಜುಕೇಷನ್ ಸಮಯದಲ್ಲಿ ಕೂಡ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮಗು ಒಂದು ಜನನ ಆಯಿತು ಅಂತಂದರೆ ಇದೆಲ್ಲ ಮನೆಯವ್ರಿಗೆಲ್ಲ ಕೂಡ ಇದು ಅನುಕೂಲಗಳಾಗಲಿ ಅಥವಾ ಅನಾನುಕೂಲಗಳಾಗಲಿ ಎಲ್ಲರೂ ಕೂಡ ಕುಟುಂಬನೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಮಗು ಜನನ ಆಗುವಂಥದ್ದು ಪೂರ್ವ ಜನ್ಮದ ಸುಕೃತ, ಪೂರ್ವ ಜನ್ಮದ ಪುಣ್ಯ ಅಂತ ಹೇಳುತ್ತೆ. ಒಂದು ಮನೆ ಅಭಿವೃದ್ಧಿ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು ಆ ಒಂದು ಮನೆಗೆ ಅಂದರೆ ನಮ್ಮ ಹಿರಿಯರ ಆಶೀರ್ವಾದ, ಪೂರ್ವ ಜನ್ಮದ ಸುಕೃತ, ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಯಾವಾಗ ಒಂದು ಮಗು ಜನನ ಆಗುತ್ತೆ ಆ ಮನೆಯ ಏಳಿಗೆಗೂ ಕೂಡ ಕಾರಣ ಆಗುತ್ತೆ ಅಂತ. ಹಾಗಾಗಿ ಯಾರು ಈ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನ ಆಗಿರ್ತೀರಾ ಅವಶ್ಯಕವಾಗಿ ಗುರುವಿಗೆ ಸಂಬಂಧಪಟ್ಟಂತಹ ಶಾಂತಿಗಳು ಮಾಡಿಸ್ಕೊಳ್ಳುವಂಥದ್ದು ಗುರು ಶಾಂತಿ ಅಂತ ಹೇಳ್ತಾರೆ. ಮಂತ್ರ ಜಪಗಳು, ಓಂ ಗಂ ಗುರುವೇ ನಮಃ ಮಂತ್ರ ಜಪ ಮಾಡೋದ್ರಿಂದ ನೋಡಿ, ಇದು ಸರಳವಾಗಿರುವಂತಹ ಮಂತ್ರ ಇದು. ಈಗ ಓಂ ಗಂ ಗುರುವೇ ನಮಃ, ಗುರುವಾರಗಳು, ಬೃಹಸ್ಪತಿ ವಾರಗಳು ಯಾವಾಗ ಗುರುವಾರ ಬರುತ್ತೆ ಆ ಗುರುವಾರಗಳು ನೀವು ಒಂದು ಮಂತ್ರವನ್ನು ಪಠಣ ಮಾಡೋದ್ರಿಂದ ಅಥವಾ ನಿಮ್ಮ ಕುಲಗುರುಗಳ ಒಂದು ದರ್ಶನ ಮಾಡೋದ್ರಿಂದ, ನೋಡಿ ತಿಂಗಳಿಗೊಮ್ಮೆನಾದರೂ ಅಥವಾ ನಿಮಗೆ ಅನುಕೂಲಗಳಿದ್ದಾಗಲೆಲ್ಲ ನಿಮ್ಮ ಕುಲಗುರುಗಳ ದರ್ಶನವನ್ನು ಮಾಡೋದ್ರಿಂದ ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ. ಆಗಿರುವಂತಹ ನಕ್ಷತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೂ ಕೂಡ ತುಂಬ ಶುಭಪ್ರದ ಆಗುತ್ತೆ ಅಂತ. ಹಾಗಾಗಿ ಈ ಗುರುಗಳನ್ನು ಯಾರು ಮೊರೆ ಹೋಗ್ತಾರೆ ಈ ಒಂದು ನಕ್ಷತ್ರದಲ್ಲಿ ಕಾಲದಲ್ಲಿ ಇರುವಂತಹ ಎಲ್ಲ ದೋಷಗಳನ್ನು ಕೂಡ ನೀವು ಪರಿಹಾರ ಮಾಡ್ಕೊಳ್ಬೋದು ಅಂತ. ಇನ್ನು ಯಾವ ವ್ಯಕ್ತಿ ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಏನಾದರೂ ಜನನ ಆಯಿತು ಅಂತ ಇವರು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಈ ಶನಿ ದಶೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವ ವ್ಯಕ್ತಿ ಪುಷ್ಯ, ಅನುರಾಧ ಅಥವಾ ಉತ್ತರಾಭಾದ್ರದಲ್ಲಿ ಜನನ ಆಗ್ತಾರೆ ಅವರು ಶನಿ ದಶೆಯಲ್ಲಿ ಜನನ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಶನಿಗ್ರಹ ಅಂದ್ರೇ ಕೆಲವೊಂದು ತೊಂದರೆಗಳು ಬರುತ್ತೆ ಅಂತ. ನೋಡಿ ಎಲ್ಲರಿಗೂ ಕೂಡ ಶನಿಯು ಮಂಗಳಕಾರಕ ಅಂತ ಹೇಳ್ತಾರೆ. ಯಾಕಂದರೆ ಶನಿಯು ಸರ್ವಮಂಗಳವನ್ನು ನೀಡ್ತಾನೆ. ಶನಿ ಯಾವತ್ತೂ ಕೆಟ್ಟದ್ದನ್ನು ಮಾಡಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಅಹಂ ಹೆಚ್ಚಾಗುತ್ತೆ, ದೇವರ ಪೂಜೆ ಪುನಸ್ಕಾರಗಳನ್ನು ಮರಿತಾ ಹೋಗ್ತಾನೆ, ಗುರು ಹಿರಿಯರನ್ನು ಗೌರವಿಸುವುದಿಲ್ಲ, ಆ ಒಂದು ಸಮಯದಲ್ಲಿ ಈ ಶನಿಯ ಪ್ರಭಾವ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಜಾಗೃತರಾಗಿರಬೇಕು. ಈ ಕಾಲದಲ್ಲಿ ಏನಾಗುತ್ತೆ, ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಶಸ್ಸಾಗ್ಬೋದು ಅಂತ. ಕೆಲವೊಬ್ಬರು ಈ ಕಬ್ಬಿಣ ವ್ಯಾಪಾರಿಗಳಿರ್ತೀರ, ಕಬ್ಬಿಣ ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಅದನ್ನು ಉತ್ಪನ್ನ ಮಾಡುವಂಥದ್ದಾಗಲಿ, ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ, ಯಾವುದೇ ಆಗಲಿ ನೋಡಿ ಕಬ್ಬಿಣ ಇಟ್ಕೊಂಡು ಅದರ ವಿಚಾರವಾಗಿ ಯಾರು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಯಶಸ್ಸಾಗ್ತಾರೆ. ಯಾವಾಗ ಮಗು ಪುಷ್ಯ, ಅನುರಾಧ ಅಥವಾ ಉತ್ತರಾಭಾದ್ರದಲ್ಲಿ ಮನೆಯಲ್ಲಿ ಏನಾದ್ರು ಮಗು ಜನನ ಆಯಿತು ಅಂತಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಶಸ್ಸಾಗ್ತೀರ ಅಂತ. ಅಕಸ್ಮಾತ್ ಏನಾದರೂ ಶನಿಗ್ರಹ ನೀಚ ಸ್ಥಾನದಲ್ಲಿ ಇದ್ದ ಅಂತಂದರೆ ತುಂಬ ತೊಂದರೆ ಆಗುತ್ತೆ. ಮೇಷರಾಶಿಯಲ್ಲಿ ಏನಾದರೂ ಮೇಷ ಲಗ್ನ ಆಗಿದ್ದು ಮೇಷರಾಶಿಯಲ್ಲಿ ಶನಿ ಏನಾದರೂ ಬಂದ ಅಂತಂದರೆ ನೀಚ ಸ್ಥಾನ ಇರುತ್ತೆ, ಇಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಈ ಕಬ್ಬಿಣದ ವಿಚಾರ, ವಾಹನದಲ್ಲಿ ಅಪಘಾತಗಳಾಗುವಂಥದ್ದು. ಯಾಕಂದರೆ ಈಗ ಮಗು ಹುಟ್ಟಿ ಸ್ವಲ್ಪ ದಿನಕ್ಕೆ ಯಾರಾದರೂ ಮನೆಯಲ್ಲಿ ಸತ್ತೋಗ್ಬಿಟ್ರು, ಗುರುಗಳೇ ಯಾರೋ ಮರಣ ಹೊಂದ್ಬಿಟ್ರು ಅಂತ ಹೇಳ್ತಾರೆ. ಹಾಗಾಗಿ ಅವಶ್ಯಕವಾಗಿ ಅದಕ್ಕೋಸ್ಕರನೇ ಒಂದು ಜಾತಕವನ್ನು ತೋರಿಸ್ಕೊಳ್ಬೇಕು ಅಂತ. ನೋಡಿ ಯಾರಾದರೂ ಈ ಪುಷ್ಯ, ಅನುರಾಧ ಅಥವಾ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಮಗು ಜನನ ಆಯಿತು ಅಂತಂದರೆ ನೀವು ಅವಶ್ಯಕವಾಗಿ ತಿಳ್ಕೊಂಡು ಬಿಡಬೇಕು, ಕೆಲವೊಂದು ದೋಷಗಳಿದ್ದೇ ಇರುತ್ತೆ ಅಂತ. ಯಾಕಂದರೆ ಶನಿ ದಶೆ ಬಂದಾಗ ಸ್ವಲ್ಪ ಕಷ್ಟಗಳಾಗುತ್ತೆ. ಅದರಲ್ಲಿ ಅಂತರ್ದಶ ನೋಡಬೇಕು, ಅಂತರಾಂತರ್ದಶ, ಸೂಕ್ಷ್ಮ ದಶಗಳನ್ನು ಕೂಡ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅದು ನೋಡೇ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಬೇಕು. ಇದನ್ನು ಈ ನಕ್ಷತ್ರದ ಜನನ ಆಯಿತು ಅಂದರೆ ನೀವು ಅವಶ್ಯಕವಾಗಿ ಶನಿಗೆ ಸಂಬಂಧಪಟ್ಟಂತಹ ಈ ತಿಲಹೋಮ ಮಾಡಿಸುವಂಥದ್ದು. ಯಾಕಂದರೆ ಶನಿಗೆ ನಾವು ಎಳ್ಳನ್ನು ನೋಡ್ತೀವಿ, ತಿಲಹೋಮ ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ, ಅಥವಾ ಈ ಕೆಲವೊಬ್ಬರು ನೋಡಿ ಈಗ ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮುಖ ನೋಡಿ ಅದನ್ನು ದಾನವನ್ನು ಮಾಡ್ತಾರೆ. ಇದನ್ನೆಲ್ಲ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಕೆಲವರು ಈಗ ಮಗುವುದು ಆ ಮುಖ ತೋರಿಸಿ ಕೂಡ ಅದನ್ನು ದಾನ ಮಾಡುವಂಥದ್ದು ಇರುತ್ತೆ, ಅಥವಾ ತಂದೆ ತಾಯಿಗಳು ಮಾಡುವಂಥದ್ದು. ಇದನ್ನೆಲ್ಲ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಏನಾದರೂ ಮಗು ಜನನ ಕಾಲದಲ್ಲಿ ಈ ಒಂದು ನಕ್ಷತ್ರದ ಜನನ ಆದಾಗ ಏನಾಗುತ್ತೆ, ಮನೆಯಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗೋದು ಅಥವಾ ಮನೇಲಿ ಮರಣ ಹೊಂದ್ಬಿಡೋದು, ಅಶಾಂತಿ, ಆರೋಗ್ಯ ಬಾಧೆ,
ಯಾಕಂದ್ರೆ ನೋಡಿ ತುಂಬ ಆರೋಗ್ಯ ಬಾಧೆ ತನ್ನ ತಾಯಿಗೆ ಆರೋಗ್ಯ ಬಾಧೆ ಆಗಿಬಿಡುತ್ತೆ, ಅಥವಾ ಮಗು ಕೂಡ ತುಂಬ ಈಗ ಪದೇ ಪದೇ ಹುಷಾರು ತಪ್ಪುವಂಥದ್ದು, ಆ ರೀತಿ ಏನಾದರೂ ತೊಂದರೆಗಳು ನಿಮಗೆ ಪದೇ ಪದೇ ಆಗ್ತಾ ಇತ್ತು ಅಂತಂದರೆ ಯಾವ ವ್ಯಕ್ತಿ ಪುಷ್ಯ ನಕ್ಷತ್ರ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಪುಷ್ಯ ನಕ್ಷತ್ರದಲ್ಲಾಗಲಿ, ಅನುರಾಧ ನಕ್ಷತ್ರದಲ್ಲಾಗಲಿ, ಅಥವಾ ಉತ್ತರಾಭಾದ ನಕ್ಷತ್ರಾಧಿಪತಿನೇ ಶನಿಗ್ರಹ ಆಗಿರೋದ್ರಿಂದ ಶನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಶನಿವಾರಗಳು ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಯಾಕಂದರೆ ಯಾವಾಗ ನಾವು ಶನಿವಾರಗಳು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ, ಶನಿಯ ಪ್ರಭಾವ ನಮ್ಮ ಮೇಲೆ ಬಂದಿರುವಂತಹ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಯಾರು ಈ ಪುಷ್ಯ ನಕ್ಷತ್ರದಲ್ಲಿ ಅನುರಾಧ ಮತ್ತು ಉತ್ತರ ನಕ್ಷತ್ರದಲ್ಲಿ ಮಗು ಏನಾದ್ರು ಜನನ ಆಯಿತು ಅಂದರೆ ತಂದೆ ತಾಯಿಗಳು ಅವಶ್ಯಕವಾಗಿ ಪ್ರತಿ ಶನಿವಾರಗಳು ನಿಮ್ಗೆ ಹೋಗೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿರುವಂಥ ಕೆಲವೊಂದು ದೋಷಗಳಾಗಲಿ, ಯಾಕೆಂದರೆ ಅಭಿವೃದ್ಧಿ ಆಗಬೇಕು, ಮನೆಯ ಏಳಿಗೆ ಆಗಬೇಕು, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ಶನೇಶ್ವರನ ಒಂದು ಸನ್ಮಂಗಳ ನೀಡುವಂತಹ ಶನೇಶ್ವರನ ಆಶೀರ್ವಾದ ನಮಗೆ ಸಿಗಬೇಕು ಅಂತ ಆಂಜನೇಯ ದೇವಸ್ಥಾನನೋ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೋ ನೀವು ಹೋಗಿ ಒಂದು ಏನಾದರೂ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರೆ ತುಳಸಿ ಅರ್ಚನೆ ಮಾಡೋದ್ರಿಂದ ಫಲ ನಿಮಗೆ. ಇನ್ನು ಯಾವುದಾದ್ರೂ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆ ಕೊಡೋದ್ರಿಂದ, ಎಳ್ಳೆಣ್ಣೆ ದಾನ ಮಾಡಿ, ಒಂದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಒಂದು ಎಳ್ಳೆಣ್ಣೆ ದಾನ ಮಾಡೋದ್ರಿಂದ, ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ, ಕಪ್ಪು ವಸ್ತ್ರವನ್ನು ದಾನ ಮಾಡೋದ್ರಿಂದ. ಕೆಲವು ಕಪ್ಪು ವಸ್ತ್ರ ನೀವು ಶನೇಶ್ವರ ದೇವಸ್ಥಾನ ತೊಗೊಳ್ತಾರೆ, ಬೇರೆ ಕಡೆ ತೊಗೊಳೋದಿಲ್ಲ ಅದನ್ನು. ಆ ರೀತಿ ಈ ಕಪ್ಪು ವಸ್ತ್ರವನ್ನು ಶನೇಶ್ವರನಿಗೆ ದಾನವಾಗಿ ಕೊಡೋದ್ರಿಂದ ಕೂಡ ನಿಮಗೆ ಅನೇಕ ಫಲ ಸಿಗುತ್ತೆ. ಮತ್ತು ಈ ನಕ್ಷತ್ರದಲ್ಲಿ ಪುಷ್ಯ ಅನುರಾಧ ಉತ್ತರಾಭಾದ ನಕ್ಷತ್ರದ ಜನನ, ಯಾಕೆಂದರೆ ಇದು 18 ವರ್ಷಗಳ ಕಾಲ ಇರುತ್ತೆ. ನೋಡ್ಕೊಳ್ಬೇಕು ನೀವು, ಮಗು ಹುಟ್ಟಿದ ನಂತರ 18 ವರ್ಷಗಳ ಕಾಲ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಾರೆ ನಾವು ಮನೆಯವರೆಲ್ಲರೂ ಕೂಡ. ಹಾಗಾಗಿ 18 ವರ್ಷ ತುಂಬುವವರೆಗೂ ಕೂಡ ಮಗು ತುಂಬ ಹುಷಾರಾಗಿರಬೇಕು. ನೋಡಿ, ಮಕ್ಕಳು ಕೆಲವೊಬ್ಬರಿಗೂ ತುಂಬ ಯಾವಾಗಲೂ ಹುಷಾರು ತಪ್ತಾ ಇರ್ತಾರೆ, ಅಥವಾ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ, ಏನೋ ಆಕ್ಸಿಡೆಂಟು, ಅಥವಾ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ, ಅಥವಾ ಯಾವುದಾದ್ರೂ ಬೇಗ ಯಾವುದೋ ಒಂದು ಗಾಯ ಆಯಿತು ಅಂದರೆ ಬೇಗ ವಾಸಿ ಆಗ್ತಾ ಇರಲ್ಲ. ಹಾಗಾಗಿ ಇದನ್ನೆಲ್ಲ ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು. ಮಗುಗೆ ಏನಾದರೂ ಈ ರೀತಿ ತೊಂದರೆ ಆಗ್ತಾ ಇತ್ತು, ತಂದೆ ತಾಯಿಗೆ ತೊಂದರೆ ಆಗ್ತಾ ಇತ್ತು, ಮನೆಯಲ್ಲಿ ಯಾವುದು ನಮಗೆ ಏಳಿಗೆ ಆಗ್ತಾ ಇಲ್ಲ, ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇದೆ, 18 ವರ್ಷಗಳ ಕಾಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಿಮಗೆ ಅನುಕೂಲ ಇತ್ತು ಅಂದರೆ ಒಂದ್ಸರಿ ಶನಿ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು. ಯಾಕೆಂದರೆ ಶನಿಯ ಪ್ರಭಾವ ಜಾಸ್ತಿ ಆಗೋದು ಗುರುಗಳೇ. ನಮ್ಮ ಮಗು ಈಗ ಪುಷ್ಯ ನಕ್ಷತ್ರ ಅನುರಾಧ ಈ ಉತ್ತರಾಭಾದ ನಕ್ಷತ್ರದಲ್ಲಿ ಜನನ ಆಗಿದೆ, ತುಂಬ ಕಷ್ಟ ಆಗ್ತಿದೆ ಮನೆಯಲ್ಲಿ, ಯಾವುದು ಕೂಡ ಕೈ ಹತ್ತಲ್ಲಿ ಕೆಲವರು ನೋಡಿ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕು ಅಂದ್ಕೊಳ್ತಿರ್ತೀರ, ಏನೋ ಆಗ್ತಾರೆ, ಮಗು ಹುಟ್ಟಿದ ಮೇಲೆ ತೊಂದರೆ ಆಗ್ಬಿಡುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ ವ್ಯಾಪಾರ, ಮಗು ಹುಟ್ಟಿದ ಮೇಲೆ ತೊಂದರೆ ಆಗ್ಬಿಡುತ್ತೆ. ಈ ರೀತಿ ಏನಾದರೂ ನಿಮ್ಮ ಮಗುದ ನಕ್ಷತ್ರ ಈ ನಕ್ಷತ್ರದಲ್ಲಿ ಏನಾದರೂ ಜನನ ಆಗಿತ್ತು ಅಂತಂದರೆ ಅವಶ್ಯಕವಾಗಿ ಶನಿಶಾಂತಿ ಹೋಮವನ್ನು, ಈಗ ನೋಡಿ ಶನಿಶಾಂತಿ ನಮ್ಮ ಮನೇಲೂ ಕೂಡ ಮಾಡಿಸ್ಕೊಳ್ಬೋದು, ಅಥವಾ ಈ ಅಕ್ಕಪಕ್ಕದ ದೇವಸ್ಥಾನಗಳು ಯಾವ್ದಾರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮಾಡ್ತಾರೆ, ಶನಿಶಾಂತಿ ಅಂತ ಮಾಡ್ತಾರೆ. ಶನಿವಾರಗಳು ಮಾಡಿಸ್ಕೊಳ್ಬೇಕು ಇದನ್ನು. ಶನಿವಾರಗಳು ಶನಿಶಾಂತಿ ಮಾಡಿಕೊಂಡಾಗ ಏನಾಗುತ್ತೆ, ಯಾಕಂದರೆ ಕೆಲವೊಂದು ನಕ್ಷತ್ರ ವಾರಗಳಲ್ಲಿ ನಾವು ಪೂಜೆ ಮಾಡೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ಶನಿವಾರದಂದು ಈ ನಕ್ಷತ್ರ ಈ ಶನಿಗೆ ಸಂಬಂಧಪಟ್ಟಂತಹ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಗುರುಜಿ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಬಗ್ಗೆ, ಪಂಚಾಂಗದ ವಿಚಾರದ ಬಗ್ಗೆ, ಹಾಗೆ ಧಾರ್ಮಿಕ ಚಿಂತನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಗುರುಜಿಯವರನ್ನ ಕೂಡ ನೇರ ಭೇಟಿಗಾಗಿ ನೀವು ಕೂಡ ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುವ ನಂಬರ್ಗೆ ನೀವು ಕೂಡ ಕರೆ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ.